ಹಾಯ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಪಾಪುನ ಕರ್ಕೊಂಡು ಸಿದ್ಧಗಂಗಾ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನನಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಸಿದ್ಧಗಂಗಾ ಮಠ ಅಂದರೆ ತುಂಬ ಇಷ್ಟ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಯವರು ಓದಿದ್ದು ಅಲ್ಲೇ, ಹೈಸ್ಕೂಲ್ ಕಂಪ್ಲೀಟ್ ಮಾಡಿದ್ದು ಸಿದ್ಧಗಂಗಾ ಮಠದಲ್ಲೇ. ಹಾಗಾಗಿ ಅಲ್ಲಿ ಹೋಗೋದ್ರಿಂದ ನಮಗೆ ಸ್ವಲ್ಪ ಪೀಸ್ ಅನಿಸುತ್ತೆ. ಸೊ ಈ ಕೆಲಸ ಮಾಡಿ ಒಂದಿನ ರಜದಲ್ಲಿ ನಮಗೆ ಈ ಥರ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ನಮ್ಮ ಮೈಂಡು ರಿಫ್ರೆಶ್ ಆಗಿ ಮತ್ತೆ ಕೆಲಸ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾವು ಪಾಪುನ ಕರ್ಕೊಂಡು ತುಮಕೂರು ಕಡೆ ಹೊರಡ್ತಾ ಇದ್ದೀವಿ. ಸೊ ಮಧ್ಯಾಹ್ನ ಓಡೋಷ್ಟರಲ್ಲಿ 12 ಗಂಟೆ ಆಗಿತ್ತು. ಅವನು ಕೂಡ ತುಂಬ ಎಕ್ಸೈಟ್ ಆಗಿದ್ದ. ಅವನೆಲ್ಲಾದರೂ ಆಚೆ ಕರ್ಕೊಂಡೋದ್ರೆ ಅವನಂತೂ ವೆಯ್ಟ್ ಮಾಡ್ತಾ ಇರ್ತಾನೆ, ಅಷ್ಟು ಎಕ್ಸೈಟ್ಮೆಂಟಲ್ಲಿ. ಸೊ ಅವ್ನ ಆಚೆ ಕರ್ಕೊಂಡು ಹೋಗೋದ್ರಿಂದ ಅವನಿಗೆ ತುಂಬ ಇಷ್ಟ ಆಗುತ್ತೆ. ನಾವು ಹೀಗೆ ಹೋಗ್ತಾ ಇದ್ವಿ. ನೇಚರ್ ಕೂಡ ತುಂಬ ಚೆನ್ನಾಗಿತ್ತು. ಅಷ್ಟೊಂದು ಏನು ಮಳೆ ಬರೋ ಥರ ಇರಲಿಲ್ಲ, ಬಿಸಿಲು ಇತ್ತು. ಸೊ ಹಾಗಾಗಿ ನಾರ್ಮಲ್ ವೆದರ್ ಥರ ಇತ್ತು. ಈ ಕರ್ವ್ಸ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಳೆ ಬರೋ ಟೈಮಲ್ಲಂತೂ ಇನ್ನೂ ಸೂಪರಾಗಿರುತ್ತೆ, ಮಂಜು, ಮಳೆ ಹನಿ ಅದೆಲ್ಲ. ಬಟ್ ಇವಾಗ ಮಳೆ ಸೀಸನ್ ಅಲ್ಲ, ಹಾಗಾಗಿ ಬಿಸಿಲು ಇತ್ತು. ಸೊ ನಾವು ಫಸ್ಟು ಅಲ್ಲಿಂದ ಹೊರಟಿದ್ದು ಜಿಂಕೆ ವನಕ್ಕೆ. ಸೊ ನಾವು ಹೋಗಿದ್ದು ಮಂಡೇ ಆಗಿದ್ದರಿಂದ ಜಿಂಕೆ ವನ ಕ್ಲೋಸ್ ಆಗಿತ್ತು. ಅನ್ಫಾರ್ಚುನೇಟ್ಲಿ ನಮ್ಮ ಪಾಪುಗೆ ಆಚೆಯಿಂದನೇ ಜಿಂಕೆ ತೋರಿಸ್ತಿದ್ವಿ. ಅವನಿಗೆ ಗೇಟ್ ಒಳಗಡೆಯಿಂದನೇ ಜಿಂಕೆಗಳನ್ನ ನೋಡಿ ಜಿಂಕೆ ಮರಿಗಳನ್ನ ತೋರಿಸ್ತಿದ್ವಿ. ಅವನಿಗೆ ಜಿಂಕೆ ಅಂತ ಹೇಳೋದಕ್ಕೆ ಬರೋದಿಲ್ಲ, ಅದನ್ನು ನೋಡಿ ಅಂಬ ಅಂಬ ಅಂತ ಕರೀತಾ ಇದ್ದ. ಸೊ ಗೇಟ್ ಇನ್ನೂ ಓಪನ್ ಆಗಿ ಜಿಂಕೆಗಳನ್ನ ಅವನ ಹತ್ರದಿಂದ ನೋಡಿದರೆ ಅವನು ಇನ್ನೂ ಎಂಜಾಯ್ ಮಾಡ್ತಿದ್ದ ಅಂತ ಅಂದ್ಕೊತೀವಿ. ನಮಗೆ ಗೊತ್ತಿರಲಿಲ್ಲ ಮಂಡೇ ಇದು ಕ್ಲೋಸ್ ಇರುತ್ತೆ ಅಂತ ಹೇಳಿ. ಇದರಲ್ಲಿ ಸೀತೆಗೋಸ್ಕರ ರಾಮ ಬಾಣ ಬಿಟ್ಟು ನೀರು ಬರೋದು ಜಾಗ ಕೂಡ ಇದೆ. ಸೊ ಅದನ್ನು ನಾವು ಇವತ್ತು ಮಿಸ್ ಮಾಡ್ಕೊಂಡ್ವಿ. ಬೆಟರ್ ಟೈಮ್ ನೆಕ್ಸ್ಟ್ ಟೈಮ್ ನೋಡೋಣ. ಸೊ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲಿಂದ ಬರೋದಕ್ಕೆ ಅವ್ನು ರೆಡಿ ಇರಲಿಲ್ಲ. ಅದನ್ನು ನೋಡಿ ಅಂಬ ಅಂಬ ಅಂತ ಕಿರ್ಚ್ತಾ ಇದ್ದ. ಜೊತೆಗೆ ಕೋತಿಗಳು ಕೂಡ ಇತ್ತು, ಅದನ್ನು ನೋಡಿ ಅವನು ಎಂಜಾಯ್ ಮಾಡ್ತಾ ಇದ್ದ. ಅವರಪ್ಪ ಅಲ್ಲೇ ಆಚೆ ಇರೋ ಜಿಂಕೆಗಳನ್ನ ಮತ್ತು ಅನಿಮಲ್ಸ್ ಫೋಟೋಗಳನ್ನ ತೋರಿಸ್ಬಿಟ್ಟು ಜಿಂಕೆ, ಕೋತಿ ಮತ್ತು ಹುಲಿ ಅಂತ ಹೇಳಿ ತೋರಿಸ್ತಾಯಿದ್ರು. ಅದನ್ನು ನೋಡ್ಕೊಂಡು ನಿಂತಿದ್ದ. ಆಮೇಲೆ ಒಂದು ಕೋತಿ ಮರಿ ಬಂತು, ಅದನ್ನು ಕೂಡ ನೋಡಿ ಕೋತಿ ಜೊತೆ ಆಟ ಆಡ್ತಾ ಇದ್ದ. ಜಿಂಕೆ ವನ ಅಂತೂ ತೆಗ್ದಿರಲಿಲ್ಲ. ಸೊ ಇಲ್ಲಿಂದ ಇವಾಗ ನಾವು ನೆಕ್ಸ್ಟ್ ದೇವರಾಯನ ದುರ್ಗಕ್ಕೆ ಹೋಗೋಣ ಅಂತ ಅಲ್ಲಿಂದ ಹೊರಟ್ವಿ. ಸ್ವಲ್ಪ ಫೋಟೋಸು ವೀಡಿಯೋಸ್ಗಳನ್ನೆಲ್ಲ ತಗೊಂಡು ಪಾಪು ಫೋಟೋಗೆ ಪೋಸೇ ಕೊಡ್ತಾ ಇರಲಿಲ್ಲ. ಅಲ್ಲಿರೋ ಸುತ್ತಮುತ್ತ ಕೋತಿ ಮರಿಗಳನ್ನ ನೋಡ್ತಾನೇ ಇದ್ದ. ಅಲ್ಲಿಂದ ಹೊರಡೋಣ ಅಂತ ಹೇಳಿದ್ರೆ ಬೇಡ ಅಂತ ಹಠ ಮಾಡ್ತಿದ್ದ. ಸೊ ಹಂಗೂ ಹಿಂಗೂ ಅಲ್ಲಿಂದ ಹೊರಟ್ವಿ. ಆನ್ ದ ವೇ ಹೋಗ್ಬೇಕಾದ್ರೆ ಇಲ್ಲೊಂದು ಫೋಟೋಶೂಟ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಜಾಗ ಇದೆ, ಸ್ಪಾಟ್ ಇದೆ. ಸೊ ನಾವು ಅಲ್ಲಿಗೆ ಹೋಗಿದ್ವಿ. ಸ್ಪಾಟಲ್ಲಿ ತುಂಬಾ ಚೆನ್ನಾಗಿ ಫೋಟೋಸ್ ಬರುತ್ತೆ. ಈ ಮುಂಚೆ ನಾವು ಸುಮಾರು ಸತಿ ಹೋಗಿದ್ದೀವಿ. ಸೊ ಈ ಸತಿ ಪಾಪುನ ಕರ್ಕೊಂಡು ಹೋಗ್ತಿದ್ದೀವಲ್ಲ, ಅದಕ್ಕೆ ಒಂದು ಸ್ವಲ್ಪ ಫೋಟೋಗಳನ್ನ ತಗೊಳ್ಳೋಣ ಅಂತ ಹೇಳಿ ಮತ್ತೆ ತಿರ್ಗಾ ಇದನ್ನು ನೋಡೋದಕ್ಕಿಂತ ಹೊರಟ್ವಿ. ಚೆನ್ನಾಗಿರುತ್ತೆ ಅಲ್ಲಿ ನಿಂತ್ಕೊಂಡು ಫೋಟೋಗಳನ್ನ ತಗೊಳ್ಳೋದ್ರಿಂದ. ಮಂಜು ಮತ್ತು ಮಳೆ ಬರೋ ಟೈಮಲ್ಲಂತೂ ಈ ಜಾಗ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರ್ಯಾರೆಲ್ಲ ಹೋಗಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಈ ಜಾಗ ಹೆಂಗಿರುತ್ತೆ ಮಳೆ ಬರೋ ಟೈಮಲ್ಲಿ ಅಂತ ಹೇಳಿ. ಬೆಂಗಳೂರಿಂದ ತುಂಬ ಹತ್ರದಲ್ಲೇ ಇರೋ ಪ್ಲೇಸ್ ಅಂದರೆ ಇದು. ತುಂಬ ಚೆನ್ನಾಗಿರುತ್ತೆ. ಒನ್ ಡೇ ಟ್ರಿಪ್ಗಂತ ಹೇಳಿದ್ರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಸುತ್ತಮುತ್ತ ಗ್ರೀನರಿ. ಬೆಂಗಳೂರಲ್ಲಿರೋ ಟ್ರಾಫಿಕ್ನಿಂದ ಆಚೆ ಬಂದು ಈ ಥರ ಗ್ರೀನರಿನ ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಇಲ್ಲೇ ಇದ್ಬಿಡೋಣ ಅಂತ ಅನಿಸುತ್ತೆ. ನನಗಂತೂ ಅಷ್ಟು ಇಷ್ಟ ಈ ಗ್ರೀನರೀಸ್ ಅಂದರೆ. ಎಷ್ಟು ಸ್ಟ್ರೆಸ್ಸು, ಎಷ್ಟು ಟೆನ್ಷನು ಅದೆಲ್ಲ ಒಂದು ಸೆಕೆಂಡ್ ಮರ್ತೋಗ್ಬಿಡುತ್ತೆ ಗ್ರೀನರಿನ ನೋಡ್ತಾ. ಆಮೇಲೆ ಅವನು ಕೂಡ ಈ ಥರ ಎಲ್ಲ ಹತ್ತಿ ಆಟ ಆಡಿಕೊಂಡು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತಕ್ಕೊಂಡು ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದೆ ದೇವರಾಯನ ದುರ್ಗದಲ್ಲಿರೋ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಎಂಟ್ರೆನ್ಸಲ್ಲಿ ಈ ಸೆಕ್ಯೂರಿಟಿ ಅಂಕಲ್ ಹತ್ರ ಹೇಳಿ ಕಾರ್ ಪಾರ್ಕಿಂಗಿಗೆ ನಾವು ನೋಡ್ತಾ ಇರಬೇಕಾದ್ರೆ ಅಂಕಲ್ ಹತ್ರ ಹೋಗ್ಬಿಟ್ಟು ವಾಪಸ್ ಬರೋದಿಲ್ಲ ಅಂತ ಅಂಕಲ್ ಹತ್ರನೇ ಕೂತ್ಕೊಂಡ್ಬಿಟ್ಟ. ಪಾಪು ಹೇಗಂದರೆ ಯಾರ ಹತ್ರ ಹೋಗ್ತಾನೋ ಅವ್ರ ಹತ್ರನೇ ಇರ್ತಾನೆ. ನಮ್ಗೆ ಬಾಯ್ ಬಾಯ್ ಅಂತ ಹೇಳಿಬಿಟ್ಟು ಮತ್ತೆ ವಾಪಸ್ ಬರೋದಕ್ಕೆ ಅವನು ಇಷ್ಟಪಡಲ್ಲ. ಯಾರ ಜೊತೆ ಬೇಕಾದರೂ ಇರ್ತಾನೆ ಅವನು.
ಇಲ್ಲಿಂದ ಬೆಟ್ಟ ಸ್ಟಾರ್ಟ್ ಆಗುತ್ತೆ. ಸೊ ದಾರಿ ಅಂತೂ ತುಂಬ ಕರ್ವ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಸೇಫಾಗಿ ಕೂಡ ಡ್ರೈವ್ ಮಾಡಬೇಕು, ಅಷ್ಟೇ ಡೇಂಜರಸ್ ಕೂಡ ಈ ದಾರಿ ಅಂತ ಹೇಳ್ಬೋದು, ಯಾಕಂದರೆ ತುಂಬ ಚಿಕ್ಕದಾಗಿದೆ. ಸೊ ಇನ್ನೇನು ನಮಗೆ ಟೆಂಪಲ್ ಹತ್ರ ಬಂತು. ಸೊ ಇದು ಟೆಂಪಲ್ ನಿಯರ್ವರೆಗೂ ಗಾಡಿ ನಾವು ತೊಗೊಂಡು ಹೋಗ್ಬೋದು. ಅಲ್ಲಿಂದ ಮೇಲೆ ಸ್ಟೆಪ್ಸ್ ಇರುತ್ತೆ, ಸ್ಟೆಪ್ಸ್ನ ಹತ್ಕೊಂಡು ಹೋಗ್ಬೋದು. ತಿರುಪತಿ ಅಷ್ಟೇ ಈ ದೇವ್ರಿಗೂ ಕೂಡ ಪವರ್ ಇದೆ ಅಂತ ಅಲ್ಲಿನೋ ಜನ ಹೇಳ್ತಾ ಇದ್ರು, ನಮಗಂತೂ ಗೊತ್ತಿಲ್ಲ. ಸೊ ರೀಚ್ ಆಗೋಷ್ಟರಲ್ಲೇ 3 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ನಾವು ಮನೆಯಿಂದ ಚುರುಮುರಿ ತೊಗೊಂಡು ಬಂದಿತ್ತು. ಅಮ್ಮ ಚುರುಮುರಿ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲೇ ಕಾರಲ್ಲಿ ಸ್ವಲ್ಪ ಎಲ್ಲ ಈರುಳ್ಳಿ, ಸೌತೆಕಾಯಿ, ಟೊಮೊಟೊ ಎಲ್ಲ ಕಟ್ ಮಾಡಿ ಚುರುಮುರಿ ಮಾಡಿಕೊಂಡು ಚುರುಮುರಿ ತಿಂದ್ಬಿಟ್ಟು ಆಮೇಲೆ ಟೀ ಕುಡಿದ್ಬಿಟ್ಟು ಬೆಟ್ಟ ಹತ್ತೋಣ ಅಂತ ಅಂದ್ಕೊಂಡು ನಾನು ಅಮ್ಮ ಚುರುಮುರಿ ತಿಂತಾಯಿದ್ದೀವಿ. ನಮ್ಮ ಮನೆಯವರು ಚುರುಮುರಿ ತಿನ್ನಲ್ಲ, ಯಾಕಂದರೆ ಅವ್ರಿಗೆ ಇದನ್ನು ತಿಂದರೆ ಎದೆ ಉರಿ ಬರುತ್ತೆ ಅಂತ ಹೇಳ್ತಾರೆ. ಸೊ ತಿನ್ನಲ್ಲ, ಹಾಗಾಗಿ ನಾನು ಅಮ್ಮ ತಿಂತಾಯಿದ್ವಿ. ಪಾಪು ಕೂಡ ಅಲ್ಲಿ ಹಸುಗಳಿತ್ತು, ಅದನ್ನು ನೋಡಿ ಅಂಬ ಅಂಬ ಅಂದ್ಕೊಂಡು ಹಸು ಜೊತೆ ಚೆನ್ನಾಗಿ ಆಟ ಆಡ್ತಾಯಿದ್ದ. ಅವನಿಗೆ ಹಸುಗಳಂದರೆ ತುಂಬ ಇಷ್ಟ. ಹಸು, ಕೋಳಿ, ಪಕ್ಷಿ ಇದನ್ನೆಲ್ಲ ನೋಡಿದ್ರೆ ತುಂಬ ಎಕ್ಸೈಟ್ಮೆಂಟಲ್ಲಿ ಅವುಗಳನ್ನ ಕರಿತಾ ಇರ್ತಾನೆ. ಸೊ ಇವರು ನಾನು ಮತ್ತೆ ಟೀ ಕುಡಿದ್ಬಿಟ್ಟು ಬೆಟ್ಟ ಹತ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನು ಹೇಳ್ತಾಯಿದ್ದೆ, ಬೆಟ್ಟ ಹತ್ತಕ್ಕೆ ನನ್ನ ಕೈಲಾಗಲ್ಲ, ನಾನು ಬರಲ್ಲ, ನೀವೊಬ್ಬರೇ ಹೋಗ್ಬಿಟ್ಟು ಬನ್ನಿ ಅಂತ. ಬಟ್ ನಮ್ಮ ಮನೆಯವರು ಇಲ್ಲಿವರೆಗೂ ಬಂದು ದೇವಸ್ಥಾನ ನೋಡಿದೆ, ಹೆಂಗೆ ಹೋಗೋದು ಬಾ ಅಂತ ಹೇಳಿ ಬಲವಂತ ಮಾಡಿ ನನ್ನ ಕರ್ಕೊಂಡ್ರು. ಅಲ್ಲೇ ಮೆಟ್ಲು ಹತ್ತಬೇಕಾದ್ರೆ ಅಲ್ಲೊಂದು ಹಸು ನಿಂತಿತ್ತು, ಅದನ್ನು ಪಾಪು ಅದನ್ನು ನೋಡಿ 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 ಆಟ ಆಡ್ತಿದ್ದ. ಮತ್ತು ಅಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಗುಹೆ ಥರ ಇತ್ತು, ಆ ಗುಹೆ ಒಳಗಡೆ ಅಪ್ಪ ಮತ್ತು ಮಗ ಇಬ್ಬರು ಹೋಗಿದ್ದರು. ಸೊ ಸ್ವಲ್ಪ ಫೋಟೋಸು ಮತ್ತು ವೀಡಿಯೋಸ್ಗಳನ್ನ ನಾನು ಮಾಡಿಕೊಂಡೆ. ಇವನಿಗೆ ದೇವ್ರಂದರೆ ತುಂಬ ಭಕ್ತಿ, ಎಲ್ಲೇ ದೇವ್ರು ಕಾಣಿಸ್ಕೊಂಡ್ರು ಅಡ್ಡಡ್ಡ ಬಿದ್ದು ನಮಸ್ಕಾರ ಮಾಡ್ತಾಯಿರ್ತಾನೆ. ನೋಡಿ ಫೋಟೋ ನೋಡಿ ಹೆಂಗೆ ದೇವ್ರ ಹತ್ರ ಕೈ ಮುಗಿತಾ ಇದ್ದಾನೆ ಅಂತ ಹೇಳಿ. ಅಷ್ಟೊತ್ತಿಗೆ ಆಲ್ರೆಡಿ ನಮಗೆ 3 ಗಂಟೆ ಟೈಮ್ ಆಗೋಗಿತ್ತು. ಸೊ ನಾವು ಅಲ್ಲಿಂದ ಮೆಟ್ಲು ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ವಿ. ಮೆಟ್ಲು ಹತ್ತೋದೇನು ಅಷ್ಟೊಂದು ಕಷ್ಟ ಇಲ್ಲ, ಬಟ್ ನಮಗೆಲ್ಲ ನಡೆದು ಅಭ್ಯಾಸ ಇಲ್ವಲ್ಲ, ಹಾಗಾಗಿ ಹತ್ತೋದು ಕಷ್ಟ ಅಂತ ಅನ್ನಿಸ್ತು. ಸೊ ಪಾಪುನೂ ಕೂಡ ಅಲ್ಲಿ ಸ್ವಲ್ಪ ನಿಲ್ಲಿಸಿದ್ವಿ, ತಣ್ಣಗಿದೆ ಅಂತ ಹೇಳಿ. ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಬೆಟ್ಟ ಹತ್ತ ಇಲ್ಲೊಂದು ಫೋಟೋ ತೆಗಿಯೋ ಜಾಗ ಇದೆ. ಸೊ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಂಪ್ಲೀಟ್ ದೇವರಾಯನ ದುರ್ಗ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ನಿಂತ್ಕೊಂಡು ಫೋಟೋ ಕೂಡ ತೆಗೆಸ್ಕೋಬೋದು. ನೋಡಿ ಅಂಗಡಿ ಅಂಕಲ್ ಹತ್ರ ಹೋಗ್ಬಿಟ್ಟು ಮಾತಾಡಿಸ್ತಾ ಇದ್ದಾನೆ. ಮನೇಲಿ ಎಷ್ಟು ಆಟ ಸಾಮಾನಿದ್ರು ಎಲ್ಲಾದರೂ ಆಚೆ ಹೋದರೆ ಯಾವುದೋ ಒಂದು ಆಟ ಸಾಮಾನು ಕಂಡ್ರೆ ಅದು ಬೇಕು ಇದು ಬೇಕು ಅಂತ ಹೇಳೋದು ಮಾತ್ರ ಬಿಡಲ್ಲ. ನಾನು ಇಯರಿಂಗ್ಸ್ನ ಮರೆತು ಬಂದಿದ್ದೆ. ಸೊ ಹಾಗಾಗಿ ಒಂದು ಜೊತೆ ಇಯರಿಂಗ್ಸ್ ಕೂಡ ತಗೊಂಡೆ. ಸೊ ಅಲ್ಲಿಂದ ಇವಾಗ ನಾನು ಈ ಫೋಟೋ ತೆಗಿಯೋ ಜಾಗಕ್ಕೆ ಹೋಗಿದ್ದೀನಿ. ಮಳೆ ಬರೋ ಟೈಮಲ್ಲಂತೂ ಈ ಜಾಗದಲ್ಲಿ ನಿಂತ್ಕೊಂಡು ಫೋಟೋ ತೆಗೆದ್ರೆ ಸೂಪರಾಗಿರುತ್ತೆ. ಸೊ ನನ್ನ ಹತ್ರ ಒಂದು ಸುಮಾರು 4-5 ವರ್ಷದ ಹಿಂದೆ ಇರೋ ಫೋಟೋಸ್ಗಳು ತುಂಬ ಇದ್ದಾವೆ ಈ ಜಾಗದಲ್ಲಿ ತೆಗೆದಿರೋದು. ಸೊ ತುಂಬ ಚೆನ್ನಾಗಿತ್ತು. ಇವತ್ತು ತುಂಬ ಬಿಸಿಲಿತ್ತು. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಸುತ್ತ ಬೆಟ್ಟ, ಎಷ್ಟು ಬೆಟ್ಟಗಳಿದ್ದಾವೆ. ಆಮೇಲೆ ನಾನು ಅಪ್ಪ ಮಗಂದು ಸ್ವಲ್ಪ ಫೋಟೋಸ್ಗಳನ್ನ ತೆಗೆದೆ. ಆಮೇಲೆ ಅವರು ನನ್ನ ಫೋಟೋಗಳನ್ನ ತೆಗೆದ್ರು. ಇದೇ ಥರ ಇಲ್ಲಿ ಫೋಟೋಗಳನ್ನ ಸ್ವಲ್ಪ ತೆಗೆಸ್ಕೊಂಡು ನಾವು ನೆಕ್ಸ್ಟು ಮತ್ತೆ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಟಿವಿ. ಎಷ್ಟು ಚೆನ್ನಾಗಿದೆ ಅಲ್ಲ ಬೆಟ್ಟ. ಮಳೆ ಬರೋ ಟೈಮಲ್ಲಂತೂ ಸೂಪರಾಗಿರುತ್ತೆ. ಸೊ ಇದನ್ನು ಒಂದು ಸತಿ ಮಳೆಗಾಲದಲ್ಲಿ ವಿಸಿಟ್ ಮಾಡಿ. ಅಲ್ಲಿಂದ ನಂತರ ನಾವು ಮತ್ತೆ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನು ಬೆಟ್ಟ ಹತ್ತೋದಕ್ಕೆ ನಾವು ಅರೌಂಡ್ ಒಂದು 15 to 20 ಮಿನಿಟ್ಸ್ ತೊಗೊಂಡ್ವಿ ಅನಿಸುತ್ತೆ, ಅಷ್ಟೇ. ಆರಾಮಾಗಿ ಹತ್ಬಿಟ್ವಿ ಬೆಟ್ಟನ. ಯಾರೂ ಕೂಡ ಜಾಸ್ತಿ ಜನ ಈಗ ಇರಲಿಲ್ಲ. ಸೊ ಹಾಗಾಗಿ ನಾವು ಆರಾಮಾಗಿ ಹತ್ಕೊಂಡು ಹೋದ್ವಿ. ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ನಾವೆಲ್ಲ ಜಾಸ್ತಿ ನಡೆಯೋದಿಲ್ಲ, ಹಾಗಾಗಿ ಸಡನ್ನಾಗಿ ನಾವು ಬೆಟ್ಟ ಹತ್ತಬೇಕು ಅಂತ ಹೇಳಿದರೆ ತುಂಬ ಕಷ್ಟ ಆಗುತ್ತೆ. ಈ ಗಾಡಿಗಳಿರೋದ್ರಿಂದ ಎಲ್ಲೇ ಹೋದ್ರೂ ಆರಾಮಾಗಿ ಗಾಡಿ ಎತ್ಕೊಂಡು ಹೋಗ್ಬಿಡ್ತೀವಿ, ಸ್ವಲ್ಪ ಕೂಡ ನಡೆಯೋದಿಲ್ಲ. ಹಾಗಾಗಿ ಈ ಬೆಟ್ಟಗಳು ಹತ್ತೋದಕ್ಕೆ ತುಂಬ ಕಷ್ಟ ಅಂತ ಅನಿಸುತ್ತೆ. ಇದೇನಂಥ ದೊಡ್ಡ ಬೆಟ್ಟ ಅಲ್ಲ, ಆದರೂ ಕೂಡ ನಾವು ದಿನ ನಡೆಯಲ್ವಲ್ಲ, ಹಾಗಾಗಿ ನಮಗೆ ಕಷ್ಟ ಅಂತ ಅನ್ನಿಸ್ತು. ನಮ್ಮ ಮನೆಯವರಂತೂ ಈಸಿಯಾಗಿ ಹತ್ಬಿಟ್ರು. ನನಗೆ ತುಂಬ ಕಷ್ಟ ಆಯಿತು, ಯಾಕಂದರೆ ನಾನು ಅಷ್ಟೊಂದು ನಡೆಯೋದಿಲ್ಲ.
ವಯಸ್ಸಾಗಿರೋರನ್ನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಅವರು ಏನು ಉತ್ಸಾಹದಿಂದ ಬೆಟ್ಟಗಳನ್ನ ಹತ್ತುತ್ತಾ ಇದ್ರು ಅಂತ ಹೇಳಿದ್ರೆ, ಅಲ್ಲೊಂದು ಕೆಲವೊಂದು ತಾತ ಅಜ್ಜಿಗಳನ್ನ ನೋಡಿ ನನಗಂತೂ ಅವ್ರನ್ನ ನೋಡಿ ಇನ್ಸ್ಪೈರ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಎಷ್ಟು ವಯಸ್ಸಾಗಿದ್ರು ಕೂಡ ಅವರು ಆರಾಮಾಗಿ ಬೆಟ್ಟಗಳನ್ನ ಹತ್ಕೊಂಡು ಹೋಗ್ತಾರೆ. ಯಾಕಂದರೆ ಅವರು ತುಂಬ ಕೆಲಸಗಳನ್ನ ಮಾಡ್ತಾರೆ ಮತ್ತು ವಾಕಿಂಗ್ ಮಾಡ್ತಾರೆ. ನಾವು ಈ ಕೆಲಸಕ್ಕೆ ಹೋಗೋದು, ಮನೆಗೆ ಬರೋದು, ಗಾಡಿನಲ್ಲಿ ಓಡಾಡೋದು, ಹೀಗಾಗಿ ನಮಗೆ ಜಾಸ್ತಿ ನಡೆಯೋದಕ್ಕೂ ಆಗೋದಿಲ್ಲ. ನಮ್ಮ ಆರೋಗ್ಯನೂ ಅಷ್ಟಕ್ಕಷ್ಟೇ ಇರುತ್ತೆ. ಸೊ ಇನ್ನೇನು ದೇವಸ್ಥಾನ ಹತ್ರ ಬಂತು. ಈ ದೇವಸ್ಥಾನ ಹತ್ರ ಒಂದು ಸಣ್ಣ ಕಲ್ಯಾಣಿ ಇದೆ. ಆ ಕಲ್ಯಾಣಿಲಿರೋ ನೀರು ಕುಡಿದ್ರೆ ಯಾವುದೋ ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಯಾರೂ ಅಷ್ಟು ಜನ ಇರಲಿಲ್ಲ ಏನು ಎತ್ತ ಅಂತ ಕೇಳೋದಕ್ಕೆ. ಸೊ ಇದು ಒಂದು ಇತಿಹಾಸ ಸ್ಥಳ ಅಂತಲೇ ಹೇಳ್ಬೋದು. ದೇವಸ್ಥಾನ ಕೂಡ ತುಂಬಾ ಪವರ್ಫುಲ್ಲಾಗಿತ್ತು. ಇವ್ರು ಬಾವಿ ಹತ್ರ ಹೋಗ್ತೀನಿ ಅಂತ ಹೇಳಿ ಬಾವಿ ಹತ್ರ ಆಲ್ರೆಡಿ ಹೋಗ್ಬಿಟ್ಟಿದ್ರು. ನಾವು ನಿಧಾನಕ್ಕೆ ಹತ್ಕೊಂಡು ಪಾಪುನ ಕರ್ಕೊಂಡು ಹೋದ್ವಿ. ಪಾಪುಗೂ ಬಾವಿನಲ್ಲಿ ಕೆಲವೊಂದು ಮೀನುಗಳಿತ್ತು, ಅದನ್ನು ಪಾಪುಗೆ ತೋರಿಸ್ತಾ ಇದ್ರು ನಮ್ಮ ಮನೆಯವರು. ಸೊ ಬಾವಿನಲ್ಲಿರೋ ನೀರು ಸ್ವಲ್ಪ ಗಲೀಜಾಗಿತ್ತು ಇವತ್ತು. ಮಳೆಗಾಲ ಆಗಿದ್ದರೆ ಈ ನೀರು ತುಂಬ ಕ್ಲಿಯರ್ ಆಗಿರುತ್ತೆ. ಇದು ಮಳೆಗಾಲ ಅಲ್ವಲ್ಲ, ಸೊ ನಿಂತಲ್ಲೇ ನಿಂತು ಗಲೀಜಾಗಿದೆ ಅಂತಲೇ ಹೇಳ್ಬೋದು. ಅವ್ರು ಚಿಕ್ಕ ಮಗು ಥರ ಮೀನು ಹಿಡಿತಾ ಇದ್ದಾರೆ. ಏನ್ರಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಮೀನು ಹಿಡಿತಾ ಇದ್ದೀನಿ ಅಂತ ಹೇಳ್ತಾಯಿದ್ರು. ಸೊ ನಾವೆಲ್ಲಾದರೂ ಆಚೆ ಹೋದಾಗ ನಾವು ಮತ್ತೆ ಚಿಕ್ಕವರಾಗ್ತೀವಿ ಅಲ್ವಾ. ಸೊ ಅಲ್ಲಿರೋರು ಹೇಳ್ತಾಯಿದ್ರು ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ, ಬನ್ನಿ ದೇವಸ್ಥಾನ ನೋಡಿ ಅಂತ ಹೇಳ್ಬಿಟ್ಟು. ಇನ್ನೊಂದು ಸಮಯ 4 ಗಂಟೆ ಆಗ್ತಾ ಬಂತು. ಇಲ್ಲಿರೋ ದೇವಸ್ಥಾನ 4:45 ಮುಚ್ಚಿಬಿಡುತ್ತೆ. ಯಾಕಂದರೆ ಬೆಟ್ಟದ ಮೇಲೆ ಇರುತ್ತಲ್ಲ, ಬೇಗ ಕತ್ತಲೆ ಆಗಿಬಿಡುತ್ತೆ ಅಂತ ಹೇಳಿ. ಸೊ ನಾವು ಹೋಗೋಷ್ಟರಲ್ಲಿ 3:30 ಟೈಮ್ ಆಗಿಬಿಟ್ಟಿತ್ತು. ಸೊ ಹಳೇ ಕಾಲದ ದೇವಸ್ಥಾನ ತುಂಬಾ ಎನರ್ಜೆಟಿಕ್ ಆಗಿತ್ತು ಅಂತಲೇ ಹೇಳ್ಬೋದು. ನಾವು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ವಿ. ಅಲ್ಲಿರೋರೆಲ್ಲ ವೀಡಿಯೋ ಮಾಡಿಬಿಡಿ, ಫೋಟೋ ತೆಗಿಬೇಡಿ ಅಂತ ಹೇಳ್ತಾಯಿದ್ರು. ಸೊ ನಾನು ಹೆಂಗೋ ಮ್ಯಾನೇಜ್ ಮಾಡಿ ವೀಡಿಯೋ ಮಾಡಲೇಬೇಕು ಅಂತ ಹೇಳಿ ವೀಡಿಯೋನ ಮಾಡಿದ್ದೀನಿ. ಇದು ಈ ದೇವಸ್ಥಾನಕ್ಕೆ ತಿರುಪತಿಯಷ್ಟೇ ಶಕ್ತಿ ಇದೆ ಅಂತ ಹೇಳಿಬಿಟ್ಟು ಪೂಜಾರಿ ಹೇಳ್ತಾಯಿದ್ರು. ಸೊ ನನಗೂ ಆ ಥರ ಅನ್ನಿಸ್ತು. ಯಾಕಂದರೆ ಟೆಂಪಲ್ ಒಳಗಡೆ ಹೋಗ್ತಿದ್ದಂಗೆ ಆ ಪಾಸಿಟಿವ್ ವೈಬ್ರೇಷನ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅಷ್ಟು ಬೆಟ್ಟ ಹತ್ತಿ ಈ ದೇವ್ರನ್ನ ನೋಡಿದ್ದಕ್ಕೂ ಒಂಥರ ಪೀಸ್ಫುಲ್ಲಾಗಿತ್ತು. ದೇವರು ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲಿರೋ ಪೂಜಾರಿ ದೇವ್ರನ್ನ ವೀಡಿಯೋ ತೆಗೆಯೋದಕ್ಕೆ ಬಿಟ್ಟಿಲ್ಲ. ಹಾಗಾಗಿ ನಾನು ದೇವ್ರ ವೀಡಿಯೋನ ಇಲ್ಲಿ ಮಾಡೋಕ್ಕಾಗಿಲ್ಲ. ಸೊ ಅಲ್ಲಿಗೆ ನಾನು ಸ್ಟಾಪ್ ಮಾಡಿ ಬೇರೆ ವೀಡಿಯೋಗಳನ್ನ ಮಾಡ್ಕೊಂಡು ಬಂದೆ. ಅಲ್ಲಿಂದ ವಾಪಸ್ ಬಂದಬೇಕಾದ್ರೆ ನಾನು ಮತ್ತು ಪಾಪುದು ಒಂದು ವೀಡಿಯೋ ಇರಲಿ ಅಂತ ಹೇಳಿ ಶಾರ್ಟಾಗಿ ಒಂದು ವೀಡಿಯೋನ ಮಾಡಿಕೊಂಡೆ. ಅಲ್ಲಿ ಒಬ್ಬರು ಅಂಕಲ್ಲು ಬಿದ್ದಿರೋ ಬಾಟಲ್ಗಳನ್ನ ಆಯ್ತಾಯಿದ್ರು. ನಾವು ಏನಿದು ಅಂತ ನೋಡಿದ್ರೆ ಆ ಅಂಕಲ್ ಅಲ್ಲಿರೋ ದೇವಸ್ಥಾನದ ಬಗ್ಗೆ ಹೇಳ್ತಾಯಿದ್ರು. ಅವರು ಒಂದು ಕಾಲದಲ್ಲಿ ದೇವಸ್ಥಾನದ ಏನೋ ಕಾರ್ಯದರ್ಶಿನೋ ಏನೋ ಆಗಿದ್ದೀನಿ ಅಂತ ಹೇಳ್ತಾಯಿದ್ರು. ಇಂಡಿಯನ್ ಕಲ್ಚರು ಹೆರಿಟೇಜು ಏನು ಮಾತ್ರ ರೆಸ್ಪಾನ್ಸ್ ಮಾಡೋದು ಏನು ಮಾಡ್ತೀವಿ ಗೊತ್ತಿಲ್ಲ. ಭಾಳ ಸ್ಪ್ಲೆಂಡಿಡ್ ಇದು. ನೋಡಿ, ನಾನು PhD ಸಬ್ಜೆಕ್ಟೇ ನಂದಿದು. ಅಂದು ನನ್ನ ಮಕ್ಕಳು ನಮಗೆ ಇದಿಲ್ಲ, ಅವ್ರ ಬಾಯಲ್ಲಿ ಕೇಳಬೇಕಲ್ಲ ಸರ್ ನಾವು, ಅಲ್ವಾ? ಅವ್ರ ಬಾಯಲ್ಲಿ ನಮ್ಮ ಮನೆಯವರಂತೂ ಯಾರಾದರೂ ವಯಸ್ಸಾಗಿರೋರು ಏನಾದರೂ ಹೇಳ್ಕೊಂಡು ನಿಂತ್ಕೊಂಡ್ರೆ ಅವ್ರು ಕೇಳಿಸ್ಕೊಂಡೇ ನಿಂತ್ಕೋತಾರೆ. ಸೊ ಅಲ್ಲಿಂದ ನಾವು ಇವಾಗ ಹೊರಟ್ವಿ. ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಹೊರಡೋಷ್ಟರಲ್ಲಿ ಆಲ್ರೆಡಿ 4:45 ಗಂಟೆ ಆಗಿಬಿಟ್ಟಿತ್ತು. ಪ್ರೇಯರ್ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಸಿದ್ಧಗಂಗಾ ಮಠದಲ್ಲಿ ಅಂತ ಹೇಳಿ. ಸೊ ನಾವು ಅಲ್ಲಿಂದ ಬೇಗ ಹೊರಡೋಣ ಅಂತ ಹೇಳಿಬಿಟ್ಟು ಬೆಟ್ಟನ ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೆಟ್ಟ ಹಿಡಿದ ಮೇಲೆ ಕೆಳಗಡೆ ಒಂದು ನಮ್ಮಮ್ಮ ದೇವಸ್ಥಾನಕ್ಕೆ ಮೇಲ್ಗಡೆ ಹತ್ತೋದಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಕೆಳಗಡೆ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿಬಿಟ್ಟು ಇವ್ರಿಗೂ ಅಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಸೊ ಬಾಗಿಲಲ್ಲಿ ಕೂಡ ಅಲ್ಲೊಬ್ಬರು ನಾಮ ಹಾಕೋದಕ್ಕೆ ನಿಂತಿದ್ರು ತಾತ. ಅವ್ರ ಹತ್ರ ಹೇಳ್ಬಿಟ್ಟು ನನ್ನ ಮಗ ಮಾತಾಡ್ಸಿದ್ದಕ್ಕೆ ಅವರು ಪಾಪುಗೆ ಮತ್ತು ಅವರಿಬ್ರಿಗೂ ನಾಮ ಹಾಕಿಬಿಟ್ಟು ಕಳಿಸಿದ್ರು. ಈ ದೇವಸ್ಥಾನ ಕೂಡ ಅಷ್ಟೇ ಚೆನ್ನಾಗಿತ್ತು. ನಮ್ಮಮ್ಮ ಮೇಲ್ಗಡೆ ಬಂದಿರಲಿಲ್ಲ ಅಂತ ಹೇಳಿಬಿಟ್ಟು ಅವ್ರು ಈ ದೇವಸ್ಥಾನದಕ್ಕೆ ನಾವು ಕರ್ಕೊಂಡು ಹೋದರು. ಸೊ ಇಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ತಿರ್ಗಾ ಪ್ರೇಯರ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾವು ಬೇಗ ಹೊರಡೋಣ ಅಂತ ಹೇಳಿದೆ.
ಸಿದ್ಧಗಂಗಾ ಮಠದಕ್ಕೆ ಎಂಟ್ರಿ ಆಗ್ತಿದ್ದೀವಲ್ಲ. ಆಲ್ರೆಡಿ ಸ್ಕೂಲ್ ಬಿಟ್ಟಿದ್ದು ಸ್ಕೂಲ್ ಮಕ್ಕಳೆಲ್ಲ ಮತ್ತೆ ಹಾಸ್ಟೆಲ್ಗೆ ರಿಟರ್ನ್ ಆಗ್ತಾಯಿದ್ರು. ಸೊ ನಾವು ಕರೆಕ್ಟಾಗಿ ಟೈಮಿಗೆ ಬಂದಿದ್ದೀವಿ ಅಂತ ಅಂದ್ಕೊಂಡೆ. ಪಾಪುಗೂ ಕೂಡ ತುಂಬ ಹೊಟ್ಟೆ ಹಶ್ವಾಗಿದೆ ಅಂತ ಅವನು ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ನಾವು ಇವಾಗ ಇಲ್ಲಿ ಗಾಡಿನ ಸೈಡಲ್ಲಿ ಹಾಕ್ಬಿಟ್ಟು ಪಾಪುಗೆ ಸ್ವಲ್ಪ ಊಟ ಮಾಡಿಸೋಣ ಅಂತ ಹೇಳಿಬಿಟ್ಟು ಪಾಪುಗೆ ಊಟ ತಿನ್ನಿಸ್ದೆ. ಮಕ್ಕಳೆಲ್ಲ ಪ್ರೇಯರ್ಗೆ ಹೋಗ್ತಾಯಿದ್ರು. ಅವ್ರನ್ನ ನೋಡಿಬಿಟ್ಟು ಊಟ ತಿಂತಾನೆ ಅಂತ ಹೇಳಿಬಿಟ್ಟು ಅವ್ನಿಗೊಂಚೂರು ಗಂಜಿ ತಿನ್ನಿಸ್ದೆ. ಸೊ ಪ್ರೇಯರ್ ಸ್ಟಾರ್ಟ್ ಆಯಿತು. ಹೋಗ್ಬಿಟ್ಟು 6 ಗಂಟೆ ಕರೆಕ್ಟಾಗಿ ಎಕ್ಸಾಕ್ಟ್ಲಿ 6 ಗಂಟೆ ಅನಿಸುತ್ತೆ, ಹಾಫ್ ಆನ್ ಅವರ್ ಮೇಲೆ ಆಗುತ್ತೆ ಪ್ರೇಯರು. ಸೊ ಅಷ್ಟೊತ್ತಿಗೆ ನಾವು ಪ್ರೇಯರ್ ಸ್ಟಾರ್ಟ್ ಆಗೋಷ್ಟರಲ್ಲೇ ಸ್ವಾಮೀಜಿಯನ್ನು ನೋಡ್ಕೊಂಡು ಬಂದುಬಿಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಇದು ಅಷ್ಟೇ, ಸ್ವಾಮೀಜಿ ಹತ್ರ ಹೋಗಬೇಕಾದ್ರೆ ನಾವು ಅಷ್ಟು ಪೀಸ್ಫುಲ್ಲಾಗಿರುತ್ತೆ. ಸೊ ಅಲ್ಲಿ ಕುತ್ಕೊಂಡು ಒಂದು 5 ನಿಮಿಷ ನಾವು ಧ್ಯಾನ ಮಾಡಿದ್ರೆ ನಮ್ಮ ಮೈಂಡ್ ಕೂಡ ಅಷ್ಟೇ ರಿಲ್ಯಾಕ್ಸ್ ಅನ್ನೋ ಥರ ಫೀಲ್ ಆಗುತ್ತೆ. ಸ್ವಾಮೀಜಿ ಹತ್ರ ನಾವು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ ಹೋದ್ವಿ. ಈ ಪ್ಲೇಸಲ್ಲಿ ಜನ ಇದ್ದಾಗ ನಮಗೆ ಆ ಎನರ್ಜಿ ಅಷ್ಟು ಫೀಲ್ ಆಗೋಲ್ಲ. ಬಟ್ ಸಮ್ಟೈಮ್ಸ್ ಯಾರೂ ಇಲ್ಲದೆ ಇರುವಾಗ ಈ ಪ್ಲೇಸಿಗೆ ಹೋದರೆ ಅಷ್ಟು ನೆಮ್ಮದಿ ಅಂತ ಅನಿಸುತ್ತೆ. ನಾವು ಸುಮಾರು ಸತಿ ಹೋಗಿದ್ದೀವಿ ಮಧ್ಯಾಹ್ನ ಟೈಮಲ್ಲಿ, ಬಟ್ ಆ ಟೈಮಲ್ಲಿ ಯಾರೂ ಇರ್ತಾ ಇರಲಿಲ್ಲ. ಇವಾಗ ಜನ ಇರೋದ್ರಿಂದ ನಮಗೆ ಅಷ್ಟು ಚೆನ್ನಾಗಿ ಪಾಸಿಟಿವ್ ಫೀಲ್ ಆಗಿಲ್ಲ. ಸ್ವಾಮೀಜಿಗಳನ್ನ ನೋಡೋದೇ ಒಂಥರ ಖುಷಿ. ಸೊ ನೋಡಿಬಿಟ್ಟು ಪಾಪುನ ಇಲ್ಲಿ ಕರ್ಕೊಂಬರ್ಬೇಕು ಅಂತ ಸುಮಾರು ದಿವಸದಿಂದ ನಾವು ಅಂದ್ಕೊತಾ ಇದ್ವಿ. ಸೊ ಇವತ್ತು ಫೈನಲಿ ಅವನಿಗೆ ಮುಂದಿನ ತಿಂಗಳು ಬಂದರೆ ಅವನ ಬರ್ಡೇ. ಸೊ ಅಷ್ಟೊತ್ತಿಗೆ ನಾವು ಇಲ್ಲಿ ಕರ್ಕೊಂಬಂದಿದ್ದೀವಿ ಅವನನ್ನು. ವಿಭೂತಿ ತಿಂತಾನೆ ಅವನು, ವಿಭೂತಿ ಬೇಕು ಅಂತ ಹೇಳಿ. ಮನೇಲೂ ಅಷ್ಟೇ ನಮ್ಮಮ್ಮ ಡೈಲಿ ಈವ್ನಿಂಗ್ ದೀಪ ಹಚ್ಬೇಕಾದ್ರೆ ವಿಭೂತಿ ತಿಂತಾನೆ. ನಾನು ಹೊಟ್ಟೆನಲ್ಲಿರಬೇಕಾದ್ರೆ ಇವನಿಗೋಸ್ಕರ ತುಂಬ ವಿಭೂತಿ ತಿಂದಿದ್ದೀನಿ. ಅದೇ ಬುದ್ಧಿನೇ ಇವಾಗಲೂ ಬಂದುಬಿಟ್ಟಿದೆ ಅವನಿಗೆ, ವಿಭೂತಿ ತಿನ್ನೋ ಬುದ್ಧಿ. ಇಬ್ಬರು ಸೇರಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ಪ್ರೇಯರ್ ಸ್ಟಾರ್ಟ್ ಆಯಿತು. ಮಕ್ಕಳು ಎಷ್ಟು ನೀಟಾಗಿ ಡಿಸಿಪ್ಲಿನಾಗಿ ಲೈನಲ್ಲಿ ಕೂತಿರ್ತಾರಲ್ವ. ಸುಮಾರು ಎಷ್ಟು ಜನ ಇದ್ದಾರೆ ಅಂತ ನಾನು ಮನೆಯವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾಯಿದ್ರು, ಅವ್ರು ಓದಬೇಕಾದ್ರೆ ಇದರಲ್ಲಿ ಅರ್ಧ ಇದ್ವಿ, ಇವಾಗ ಡಬಲ್ ಆಗಿದ್ದಾರೆ ಮಕ್ಕಳು ಅಂತ ಹೇಳಿಬಿಟ್ಟು. ಇದನ್ನು ಎಷ್ಟೋ ಜನ ಬಡವರು ಯೂಸ್ಫುಲ್ ಮಾಡ್ಕೋತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಕಲ್ತಿರೋ ಮಕ್ಕಳಿಗೆಲ್ಲರಿಗೂ ಒಳ್ಳೆಯದಾಗಲಿ. ಅಪ್ಪ ಅಮ್ಮನ ಬಿಟ್ಟು ಬಂದು ಎಷ್ಟು ಕಷ್ಟಪಟ್ಟು ಈ ಹಾಸ್ಟೆಲಲ್ಲಿ ಓದ್ತಿರೋ ಮಕ್ಕಳನ್ನ ನೋಡಿದ್ರೆ ಸಮ್ಟೈಮ್ಸ್ ಬೇಜಾರಾಗುತ್ತೆ, ಬಟ್ ಸಮ್ಟೈಮ್ ಖುಷಿ ಕೂಡ ಆಗುತ್ತೆ. ಈ ವಯಸ್ಸಿಂದನೇ ಅವರು ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋದು ಹೇಗೆ, ಅವ್ರ ಕೆಲಸಗಳನ್ನ ಮಾಡ್ಕೊಳ್ಳೋದು ಹೇಗೆ, ಡಿಸಿಪ್ಲಿನ್ ಆಗಿರೋದು ಹೇಗೆ ಅಂತ ಹೇಳಿ ಈ ಮಠ ಆ ಮಕ್ಕಳಿಗೆ ಕಲಿಸ್ಕೊಡುತ್ತೆ. ಸೊ ಈಗಿನ ಜೀವನ ಶೈಲಿಲಿ ಇದೆಲ್ಲ ಮಕ್ಕಳಿಗೆ ತುಂಬಾ ಮುಖ್ಯ ಅಂತ ನನಗೆ ಅನಿಸುತ್ತೆ. ಪ್ರೇಯರ್ ಮಾಡಬೇಕಾದ್ರೆ ನಾವು ಕೂತ್ಕೊಂಡಿದ್ರೆ ಪಾಪು ಅಂತೂ ತುಂಬಾ ತರಲೆ ಮಾಡ್ತಿದ್ದ. ಒಂದು ಜಾಗದಲ್ಲಿ ಕೂತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ. ಅಲ್ಲಿ ಅಕ್ಕಪಕ್ಕ ಇರೋರನ್ನ ಡಿಸ್ಟರ್ಬ್ ಮಾಡ್ತಾಯಿದ್ದ, ಹೋಗ್ಬಿಟ್ಟು ಮಾತಾಡಿಸ್ತಾ ಇದ್ದ. ಚಿಕ್ಕ ಮಕ್ಕಳಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಕಚ್ತಾ ಇದ್ದ. ಅವ್ನಿಗೇನಂತ ಹೇಳಿದ್ರೆ ಮನೇಲಿ ಕಟ್ಟಾಕ್ದಂಗೆ ಆಗಿಬಿಟ್ಟಿರುತ್ತೆ. ಎಲ್ಲಾದರೂ ಆಚೆ ಕರ್ಕೊಂಡು ಹೋಗ್ಬಿಟ್ರೆ ಫುಲ್ಲು ಫ್ರೀಡಮ್ಮು, ಹೆಂಗೆ ಬೇಕಂಗೆ ಆಟ ಆಡ್ಕೊಂಡು ಜಾಲಿಯಾಗಿರ್ತಾನೆ. ಏನು ಹೇಳಿದ್ರೂ ಕೇಳಲ್ಲ, ಯಾರು ಹೇಳಿದ್ರೂ ಕೇಳಲ್ಲ. ನೋಡಿ ಹೋಗ್ಬಿಟ್ಟು ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಇವನಿಗೆ ಸ್ವಲ್ಪ ವಯಸ್ಸಾಗಿರೋರು ಅಂದರೆ ತುಂಬ ಇಷ್ಟ. ತಾತದಿರು ಅಂತ ಹೇಳ್ತಾರೆ, ಎಸ್ಪೆಷಲಿ ಗಂಡು ಮಕ್ಕಳು ಅಂದರೆ ಹೇಳಿದ್ರೆ ತುಂಬ ಇಷ್ಟ. ಯಾವುದೇ ವಯಸ್ಸಾಗಿರೋ ತಾತ ಬಿಳಿ ಕೂದಲು ಕಾಣಿಸ್ಬಿಟ್ರೆ ಸಾಕು, ತಾತ ಅಂತ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಡ್ತಾನೆ. ಸೊ ಪ್ರೇಯರ್ ಕೂಡ ಮುಗೀತು, ನಾವು ಹೊರಡೋಣ ಅಂತ ಹೇಳ್ಕೊಂಡ್ರೆ ನೋಡಿ ಎಷ್ಟು ಡಿಸಿಪ್ಲಿನಾಗಿ ಪ್ರೇಯರ್ ಮುಗಿದ ತಕ್ಷಣ ಅಷ್ಟು ಜನ ನೀಟಾಗಿ ಲೈನಲ್ಲಿ ಹೋಗ್ತಾರೆ. ಸೊ ಪ್ರೇಯರ್ ಮುಗಿಸ್ಕೊಂಡು ಅಮ್ಮ ಒಂದು ಲಿಂಗು ತೊಗೋಬೇಕು ಅಂತ ಹೇಳಿದ್ರು, ಲಿಂಗು ಒಳಗಡೆ ಇಟ್ಬಿಟ್ಟು ಪೂಜೆ ಮಾಡೋದಕ್ಕೆ. ಸೊ ನಾವು ಅಲ್ಲಿ ಸ್ವಲ್ಪ ಲಿಂಗುಗಳನ್ನ ತೊಗೊಂಡ್ವಿ. ಪಾಪು ಅಂತೂ ಮತ್ತೆ ತಿರ್ಗಿ ಆಟ ಸಾಮಾನು ನೋಡಿ ಆಟ ಸಾಮಾನು ಬೇಕು ಅಂತ ಹೇಳ್ತಿದ್ದ. ಅಲ್ಲಿ ಆಟ ಸಾಮಾನು ಮಾರೋ ಆಂಟಿ ಜೊತೆ ನೋಡಿ ಆಟ ಆಡ್ಕೊಂಡಿದ್ದಾನೆ. ಅವ್ರ ಅಂಗಡಿ ಒಳಗಡೆನೇ ಹೋಗ್ಬಿಟ್ಟು ಮನೇಲಿ ಎಷ್ಟು ಬಾಲ್ಸ್ಗಳು ಬಿದ್ದಿದೆ, ಮತ್ತೆ ತಿರ್ಗಾ ಬಾಲ್ ಅಂತ ಹೇಳ್ತಾನೇ ಇರ್ತಾನೆ. ಎಷ್ಟು ಬಾಲ್ ತಂದು ಕೊಟ್ಟರು ಅವನಂತೂ ಮತ್ತೆ ತಿರ್ಗಾ ಹೊಸ ಬಾಲ್ಗಳನ್ನ ಬೇಕು ಅಂತ ಕೇಳ್ತಾನೆ. ಸೊ ಅಷ್ಟೊತ್ತಿಗೆ ಆಲ್ರೆಡಿ ಊಟದ ಟೈಮ್ ಆಗೋಗಿತ್ತಲ್ವ, 8 ಗಂಟೆ ಆಗೋಗಿತ್ತು.
ಸೊ ಊಟಕ್ಕೆ ಹೊರಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ನಾವಿಲ್ಲಿ ಪ್ರತಿ ಸತಿ ಬಂದಾಗ್ಲೂ ಊಟ ಮಾಡಿಕೊಂಡೇ ಹೊರಡ್ತೀವಿ. ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಏನೇ ಇದ್ದರೂ ಇಲ್ಲೊಂದು ಸತಿ ಊಟ ಮಾಡಿಕೊಂಡು ನಾವು ಹೋಗೋದ್ರಿಂದ ನಮ್ಮ ಥರ ತೃಪ್ತಿ ಅನಿಸುತ್ತೆ, ನೆಮ್ಮದಿ ಅನಿಸುತ್ತೆ. ಊಟ ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ. ಅಷ್ಟು ಜನಕ್ಕೆ ಮಾಡೋ ಊಟ ಎಷ್ಟು ಕಷ್ಟ ಹೇಳಿ. ಅಷ್ಟು ಕಷ್ಟದಲ್ಲೂ ಕೂಡ ಪ್ರತಿಯೊಂದು ಅಡುಗೆನೂ ಅಷ್ಟು ಟೇಸ್ಟಿಯಾಗಿ ಮಾಡೋದಕ್ಕೆ ಇಲ್ಲಿರೋ ದೇವ್ರ ಆಶೀರ್ವಾದ ಅಂತಲೇ ಹೇಳ್ಬೋದು. ಸೊ ಮಕ್ಕಳು ಕೂಡ ಎಲ್ಲರೂ ಎಷ್ಟು ಡಿಸಿಪ್ಲಿನಾಗಿ ಊಟ ಬಡಿಸ್ತಾರೆ. ನಮ್ಮದೇ ಆಗಿರೋ ತಟ್ಟೆನ ನಾವು ತೊಗೊಂಡು ಸೊ ಊಟಕ್ಕೆ ಕೂತ್ಕೊಂಡ್ವಿ. ಪಾಪುಗೆ ತಿನ್ಸೋಣ ಅಂತ ನೋಡಿದೆ. ಪಾಪು ಮಾತ್ರ ಊಟನ ತಿನ್ನಲೇ ಇಲ್ಲ. ಯಾಕಂದರೆ ಅಷ್ಟೊತ್ತಿಗೆ ಆಲ್ರೆಡಿ ಅವನು ಸ್ನ್ಯಾಕ್ಸ್ಗಳನ್ನೆಲ್ಲ ತಿಂದ್ಬಿಟ್ಟಿದ್ದ. ನಾನು, ಅಮ್ಮ ಮತ್ತು ನಮ್ಮ ಮನೆಯವರು ಊಟ ಮಾಡಿದ್ವಿ. ಸೊ ಊಟ ಮಾಡಿ ಮತ್ತೆ ತಿರ್ಗಾ ಹೊರಡೋಣ ಅಂತ ಹೇಳಿ ಹೊರಟ್ವಿ. ಆಲ್ರೆಡಿ ಟೈಮ್ 8 o'clock ಆಗಿಬಿಟ್ಟಿತ್ತು. ಈ ಟೈಮಲ್ಲಿ ನಾವು ಹೊರಡೋದ್ರಿಂದ ಟ್ರಾಫಿಕ್ ಜಾಮ್ ಜಾಸ್ತಿ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಅಲ್ಲೇ ಹೊಸದಾಗಿ ಒಂದು ಬ್ರಿಡ್ಜ್ ಕಟ್ಟಿದ್ರು. ಈ ಬ್ರಿಡ್ಜ್ ಇವಾಗ ಸೂಪರ್ ಆಗಿದೆ. ನಾನು 2 years ಬ್ಯಾಕು ತುಮಕೂರಲ್ಲಿ ಓದಬೇಕಾದ್ರೆ ಆವಾಗ ಸ್ಟಾರ್ಟ್ ಮಾಡಿರೋ ಬ್ರಿಡ್ಜ್ ಇದು. ಇವಾಗ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಇದು ತುಂಬಾ ಚೆನ್ನಾಗಿದೆ ಮತ್ತು ಈಸಿಯಾಗಿ ಸಿದ್ಧಗಂಗಾ ಮಠಕ್ಕೆ ಕನೆಕ್ಟ್ ಕೂಡ ಆಗುತ್ತೆ. ಸೊ ಇವತ್ತಿನ ದಿನ ಅಂತೂ ನನಗಂತೂ ತುಂಬಾ ಖುಷಿ ಕೊಡ್ತು. ನಾವು ಎಷ್ಟೇ ಎಲ್ಲೇ ಹೋದ್ರೂ ಏನೇ ಮಾಡಿದ್ರೂ ಈ ಥರ ಒಂದು ಪೀಸ್ಫುಲ್ಲಾಗಿರೋ ಪ್ಲೇಸ್ಗೆ ಹೋಗಿ ಬರೋದ್ರಿಂದ ನಮ್ಮ ಮೈಂಡು ಮತ್ತು ಮನಸ್ಸು ಎರಡೂ ರಿಫ್ರೆಶ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಅಲ್ಲಿ ಹೋಗೋದಕ್ಕಿಂತ ನನಗೆ ಈ ಥರ ಪೀಸ್ಫುಲ್ಲಾಗಿರೋ ಪ್ಲೇಸ್ಗಳಿಗೆ ಹೋಗೋದೇ ನನಗೆ ತುಂಬ ಇಷ್ಟ. ಸೊ ಅಲ್ಲಿಂದ ವಾಪಸ್ ಬಂದಮೇಲೆ ಸಿಗ್ನೇಚರ್ಸಲ್ಲಿ ಈ ಅಂಕಲ್ ಹತ್ರ ನಾನು ತುಂಬ ಚಿಕ್ಕ ವಯಸ್ಸಿಂದ ಪಾನಿಪುರಿ ತಿಂತಾಯಿದ್ದೆ. ಸೊ ಅಲ್ಲಿ ಪಾನಿಪುರಿ ಕೂರಿಸಿ ಅಂತ ಕೇಳಿದೆ. ನನ್ನ ವೀಡಿಯೋಗಳಿಗೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಿದೆ. ಹೀಗೆ ನನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು.